ಇಂದಿನ ವಿಷಯ ಆಶೀರ್ವಾದ, ಕೃಪೆ, ಅನುಗ್ರಹ. ಇಲ್ಲಿ ಔಷಧಿಗಳು ಕೆಲಸ ಮಾಡೋದಿಲ್ಲ, ಆಶೀರ್ವಾದಗಳು ಕೆಲಸ ಮಾಡ್ತವೆ. ಅದರಲ್ಲೂ ಈ ತಂದೆ ತಾಯಿಗಳ ಎರಡೂ ಶಕ್ತಿಗಳನ್ನು ಹೊಂದಿರುವಂಥವನು ಗುರು. ಈ ಮೂರು ಕೂಡ ಗೋಲ್ಡನ್ ರೇಷಿಯೋ ಪ್ರಕಾರವಾಗಿ ಆಶೀರ್ವಾದ 20% ಇರಬೇಕು, ಮಾರ್ಗದರ್ಶನ 30% ಇರಬೇಕು, ಪರಿಹಾರಗಳು 50% ಇರಬೇಕು. ನಿಮಗೆ ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕಿಯರನ್ನು ನೆನೆಸ್ಕೊಳ್ಳಿ, ಆಶೀರ್ವಾದ ಸಿಕ್ತು. ಸೊ ಇದೆಲ್ಲವೂ ಕೃಪೆ ಅಂತಂದರೆ ಒಂದು ಪ್ರಾಜೆಕ್ಟ್ ಮುಗಿಯೋವರೆಗೂ ಇರೋವಂಥದ್ದು. ಅನುಗ್ರಹ ಅಂತಂದರೆ ನನ್ನ ಕಡೆ ಉಸಿರು ನಿನ್ನ ಕಡೆ ಉಸಿರು ಇರೋವರೆಗೂ ಎಲ್ಲವೂ ಕೂಡ ಅನುಗ್ರಹವಾಗೇ ಇರ್ತದೆ. ಮೊದಲು ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಮೊದಲು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ, ಆಮೇಲೆ ಅಭಿವೃದ್ಧಿ ಸಮೃದ್ಧಿ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ ಆಶೀರ್ವಾದ, ಕೃಪೆ, ಅನುಗ್ರಹ ಅಥವಾ ಆಶೀರ್ವಾದ, ಮಾರ್ಗದರ್ಶನ, ಪರಿಹಾರ. ಈ ಎರಡರಲ್ಲಿ ಯಾವುದು ಬೇಕಾದ್ರೂ ತಿಳ್ಕೊಳ್ಬೋದು. ಎಲ್ಲವನ್ನ ನಿಮಗೆ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಆಶೀರ್ವಾದ ಇದು ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ದವಾ ಸೆ ಜಾದ ದುವಾ ಕಾಮ್ ಕರ್ತಾ ಹೈ. ದವಾ ಅಂತಂದರೆ ಔಷಧಿ, ದುವಾ ಅಂತಂದರೆ ಆಶೀರ್ವಾದ. ಇಲ್ಲಿ ಔಷಧಿಗಳು ಕೆಲಸ ಮಾಡೋದಿಲ್ಲ, ಆಶೀರ್ವಾದಗಳು ಕೆಲಸ ಮಾಡ್ತವೆ. ಅದು ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಬಹಳ ಬಹಳ ಮುಖ್ಯ ಮನುಷ್ಯನಿಗೆ. ಅದರಲ್ಲೂ ಈ ತಂದೆ ತಾಯಿಗಳ ಎರಡೂ ಶಕ್ತಿಗಳನ್ನು ಹೊಂದಿರುವಂಥವನು ಗುರು. ಪ್ರತಿಯೊಬ್ಬ ಮನುಷ್ಯನಿಗೆ ಮುಂದೆ ಗುರಿ, ಹಿಂದೆ ಗುರು ಇರಲೇಬೇಕು. ಈ ಗುರುವಿನ ಕೆಲಸ ಮೂರು. ಒಂದು, ಆಶೀರ್ವಾದ ಮಾಡ್ತಾನೆ, ಮಾರ್ಗದರ್ಶನ ನೀಡ್ತಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಹಾರಗಳನ್ನು ಕೊಡ್ತಾನೆ. ಈ ಮೂರು ಕೂಡ ಗೋಲ್ಡನ್ ರೇಷಿಯೋ ಪ್ರಕಾರವಾಗಿ ಆಶೀರ್ವಾದ 20% ಇರಬೇಕು, ಮಾರ್ಗದರ್ಶನ 30% ಇರಬೇಕು, ಪರಿಹಾರಗಳು 50% ಇರಬೇಕು. ಆಗ ಇದೆಲ್ಲವೂ ಸೇರಿದ್ರೆ ಪ್ಯಾಕೇಜ್. ಕೆಲವರು ಮುಟ್ಟಾಳರು ಏನು ಮಾಡ್ತಾರೆ, ನನ್ನ ಬಳಿ ಬರೋವಂಥವ್ರು ಅಥವಾ ನನ್ನ ಜೊತೆ ಮಾತಾಡೋವಂಥವ್ರು, ಗುರುಗಳೇ ಆಶೀರ್ವಾದ ಮಾಡಿ ಗುರುಗಳೇ, ನಾನು ಅತ್ಯದ್ಭುತವಾದ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಪ್ಪ, ತಥಾಸ್ತು ಕಣೆಯ, ಯಶಸ್ವಿ ಮಾನ್ ಭವ, ಆಶೀರ್ವಾದ ಮಾಡಿದೆ. ಇದು ಅವನೇನು ಅನ್ಕೊಂಬಿಟ್ಟವನು, ಗುರುಗಳು ನನಗೆ ಆಶೀರ್ವಾದ ಮಾಡಿಬಿಟ್ಟವ್ರೆ, ನಾನು ಅದ್ಭುತವಾಗಿ ವಿನ್ ಆಗ್ಬಿಡ್ತೀನಿ, ಯುದ್ಧದಲ್ಲಿ ಗೆದ್ದು ಬಿಡ್ತೀನಿ. ಯುದ್ಧ ಅಂದರೆ ವ್ಯಾಪಾರದಲ್ಲಿ, ಜೀವನ ಅನ್ನೋದು ಒಂದು ಯುದ್ಧ, ವ್ಯಾಪಾರ ಅನ್ನೋದು ಒಂದು ಯುದ್ಧ. ಆ ಯುದ್ಧದಲ್ಲಿ ಗೆದ್ದು ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು ಏನೋ ಒಂದಷ್ಟು ಏನೋ ಹಸುಗಳು, ದನ ಕರುಗಳೆಲ್ಲ ತಗೊಂಬಂದ ಹಾಕ್ದ. 3 ವರ್ಷ ಆದಮೇಲೆ, ಅಯ್ಯೋ ಗುರುಗಳೇ, ಎಲ್ಲ ಹಸುಗಳು ಸತ್ತೋಯ್ತು, ಲಾಸ್ ಆಗೋಯ್ತು ಗುರುಗಳೇ, 3 ವರ್ಷ 3 ಲಕ್ಷ ಅನ್ಯಾಯವಾಗಿ ಹೋಗ್ಬಿಡ್ತು. ಆಶೀರ್ವಾದ ಪಡ್ಕೊಂಡಿದೀಯಾ? ಆಶೀರ್ವಾದ ಪಡ್ಕೊಂಡ್ಮೇಲೆ ನಿಮ್ಮ ಆಶೀರ್ವಾದ ಇದ್ದರೆ ನಾನು ಅದ್ಭುತವಾಗಿ ಬೆಳಿತೀನಿ. ಖಂಡಿತವಾಗ್ಲಿ ಏನು ಪ್ರಯೋಜನ ಇಲ್ಲಪ್ಪ ಆಶೀರ್ವಾದದಿಂದ. ಆಶೀರ್ವಾದ ತಗೊಳ್ಳದೇ ಇದ್ರೂ ಪರವಾಗಿಲ್ಲ, ಮಾರ್ಗದರ್ಶನ ತಗೋ, ಪರಿಹಾರ ತಗೋ. ಆಶೀರ್ವಾದ ಸ್ಥೂಲವಾಗಿ ತಗೊಳ್ಳಿಲ್ಲ ಅಂದ್ರೆ ಸೂಕ್ಷ್ಮವಾಗಿ ಕೊಡ್ತಾರೆ, ಅದು ಇದ್ದೇ ಇರ್ತದೆ. ಆಶೀರ್ವಾದ ಗುರುಗಳನ್ನು ಭೇಟಿ ಮಾಡಿದಾಗ ಅವರನ್ನು ನೆನೆಸ್ಕೊಂಡ್ರೂ ಕೂಡ ಖಂಡಿತವಾಗ್ಲೂ ಆಶೀರ್ವಾದ ಸಿಕ್ಕಿ. ಆಶೀರ್ವಾದಕ್ಕೆ ಇಲ್ಲಿ ಬರ ಇಲ್ಲ. ನನಗೆ ತಿಳಿದಂಗೆ ನೀವು ನಿಮ್ಮ ಅಪ್ಪ ಅಮ್ಮನ್ನ ನೆನೆಸ್ಕೊಳ್ಳಿ, ಸುಮ್ಮನೆ ಕಣ್ಣು ಮುಚ್ಚಿ ಹಿಂಗೆ ಅಪ್ಪ ಅಮ್ಮ ಅಂತ ನೆನೆಸ್ಕೊಳ್ಳಿ, ಆಶೀರ್ವಾದ ಸಿಕ್ತು. ನಿಮಗೆ ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕಿಯರನ್ನು ನೆನೆಸ್ಕೊಳ್ಳಿ, ಆಶೀರ್ವಾದ ಸಿಕ್ತು. ಗುರುಗಳು ಸುಮ್ಮನೆ ನೆನೆಸ್ಕೊಳ್ಳಿ, ಗುರುಗಳೇ ಅಂತ, ಆಶೀರ್ವಾದ ಸಿಕ್ತು. ಬಟ್ ಆಶೀರ್ವಾದದಿಂದ ಏನು ಪ್ರಯೋಜನ ಇಲ್ಲ. ಅದು ಫಸ್ಟ್ ಗೇರ್ ಇದ್ದಂಗೆ. ಆಶೀರ್ವಾದ ಅನ್ನೋದು ಫಸ್ಟ್ ಗೇರ್ ಇದ್ದಂಗೆ, ಮಾರ್ಗದರ್ಶನ ಅನ್ನೋದು ಸೆಕೆಂಡ್ ಗೇರು, ಥರ್ಡ್ ಗೇರ್ ಇದ್ದಂಗೆ, ಪರಿಹಾರ ಅನ್ನೋದು 4th 5th ಗೇರ್ ಇದ್ದಂಗೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಈ ಫಸ್ಟ್ ಗೇರಲ್ಲೇ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಸಾಧ್ಯವಿಲ್ಲ. ಪೆಟ್ರೋಲೆಲ್ಲ ನುಂಗಾಕ್ಬಿಡ್ತದೆ, ಗಾಡಿ ಪೂರ್ತಿ ಹೀರ್ಕೊಂಡ್ಬಿಡ್ತದೆ. ಫಸ್ಟ್ ಗೇರಲ್ಲಿ ಫಸ್ಟ್ ಆಫ್ ಆಲ್ ಓಡಿಸೋಕ್ಕಾಗಲ್ಲ, ಅದಕ್ಕೊಂದು ಸ್ಪೀಡ್ ಲಿಮಿಟ್ ಇದೆ, 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ನೀವು ಸೆಕೆಂಡ್ ಗೇರ್ ಹಾಕಿದ್ರೆ ಒಂದು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ಥರ್ಡ್ ಗೇರ್ ಹಾಕಿದ್ರೆ ಒಂದು 50 ಕಿಲೋಮೀಟರ್ ಸ್ಪೀಡಲ್ಲಿ, 4th ಗೇರ್ ಹಾಕಿದ್ರೆ ಒಂದು 60-70 ಕಿಲೋಮೀಟರ್. ಟಾಪ್ ಗೇರ್ ಹಾಕಿದ್ರೆ ಮಾತ್ರ ಫುಲ್ ಸ್ಪೀಡನ್ನು ನೀವು ಕಾರನ್ನು ಎಂಜಾಯ್ ಮಾಡ್ಬೋದು. ಆ ಟಾಪ್ ಗೇರ್ ಇರೋದಲ್ಲಿ ಅದು ಪರಿಹಾರದಲ್ಲಿ ಇದೆ, ಆಗ ಮಾತ್ರನೇ ನಿಮಗೆ ಸಿಗೋದು. ಬಟ್ ಕೆಲವರು ಸಿಗೋದು ಆಶೀರ್ವಾದ ಮಾಡಿ, ಆಶೀರ್ವಾದ ಗುರುಗಳೇ ಆಶೀರ್ವಾದ ಮಾಡಿ ಬರ್ತಾರೆ, ಕಾಲು ಮುಗಿತಾರೆ, ಓಕೆಪ್ಪ ಒಳ್ಳೇದಾಗಲಿ, ಭಗವಂತ ಚೆನ್ನಾಗಿಟ್ಟಿರಲಿ. ಈ ಆಶೀರ್ವಾದ ತಗೊಂಡು ಏನೂ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೆನೆಸ್ಕೊಂಡ್ರೆ ಸಾಕು ನಿಮ್ಗೆ ಆಶೀರ್ವಾದ ಸಿಕ್ಬಿಡ್ತದೆ. ಬಟ್ ಆಶೀರ್ವಾದ ನಿಮಗೆ ಊಟ ಆಗೋದಿಲ್ಲ.
ಅದು ಕೇವಲ ಹಪ್ಪಳ ಆಗುತ್ತೆ, ಉಪ್ಪಿನಕಾಯಿ ಆಗುತ್ತೆ, ಪಲ್ಯ ಆಗುತ್ತೆ. ಪಲ್ಯನೂ ಆಗೋದಿಲ್ಲ, ಕೇವಲ ಹಪ್ಪಳ, ಉಪ್ಪು, ಉಪ್ಪಿನಕಾಯಿ ಅಷ್ಟೇ. ನಿಮಗೆ ಪಲ್ಯ ಬೇಕು ಅಂತಂದರೆ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಸೊ ಇನ್ನು ಅನ್ನ, ಸಾಂಬಾರು, ಮುದ್ದೆ, ಚಪಾತಿ ಇವೆಲ್ಲ ಬೇಕು ಅಂತಂದರೆ ನಿಮಗೆ ಪರಿಹಾರಗಳಿವೆಲ್ಲ. ಆದ್ದರಿಂದ ಚೆನ್ನಾಗಿ ತಿಳ್ಕೊಳ್ಳಿ, ಮಾರ್ಗದರ್ಶನ ಬಹಳ ಬಹಳ ಮುಖ್ಯ. ಗುರುವಿನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಗುರುವು ನೀಡುವಂತಹ ಪರಿಹಾರಗಳು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೃಪೆ. ಆಶೀರ್ವಾದ ಅಂದರೆ ಏನು? ನೀವು ಬರ್ತೀರಾ, ತಥಾಸ್ತು ಅಂತ ಆಶೀರ್ವಾದ ಮಾಡ್ತೀನಿ, ಇಷ್ಟೇ ಆಶೀರ್ವಾದ. ಅದು ಆ ಕ್ಷಣಕ್ಕೆ ಮಾತ್ರ ನಿಮಗೆ ದಕ್ಕುವಂಥದ್ದು. ಕೃಪೆ ಅಂದ್ರೆ ಏನು? ನೀವುದೊಂದು ಏನೋ ಒಂದು ಪ್ರಾಜೆಕ್ಟ್, ಗುರುಜಿ ನಾನು ಫಾರಿನ್ಗೆ ಹೋಗ್ಬೇಕು, ಅಲ್ಲಿ ಕಳಿಸೋವರೆಗೂ ನನ್ನ ಕೃಪೆ ನಿಮ್ಮ ಮೇಲಿರುತ್ತೆ. ಮನೆ ಕಟ್ಟಬೇಕು, ನೀವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋವರೆಗೂ ನನ್ನ ಕೃಪೆ ನಿಮ್ಮ ಮೇಲಿರುತ್ತೆ. ನೀವೆಲ್ಲೋ ಒಂದು ಜಮೀನು ಕೊಂಡ್ಕೊಬೇಕು, ಜಮೀನು ಕೊಂಡುಕೊಳ್ಳೋವರೆಗೂ, ರಿಜಿಸ್ಟರ್ ಆಗೋವರೆಗೂ ನಮ್ಮ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಸೊ ಇದೆಲ್ಲವೂ ಕೃಪೆ ಅಂತಂದರೆ ಒಂದು ಪ್ರಾಜೆಕ್ಟ್ ಮುಗಿಯೋವರೆಗೂ ಇರೋವಂಥದ್ದು. ಅನುಗ್ರಹ ಅಂತಂದರೆ ನನ್ನ ಕಡೆ ಉಸಿರು, ನಿನ್ನ ಕಡೆ ಉಸಿರು ಇರೋವರೆಗೂ ಎಲ್ಲವೂ ಕೂಡ ಅನುಗ್ರಹವಾಗೇ ಇರ್ತದೆ. ಇದು ಅನುಗ್ರಹ. ಆದ್ದರಿಂದ ಇದೆಲ್ಲ ಆಶೀರ್ವಾದ, ಕೃಪೆ, ಅನುಗ್ರಹ. ಆಶೀರ್ವಾದ 20%, ಕೃಪೆ 30%, ಸಾನ್ನಿಧ್ಯ ಅಂದರೆ ಅನುಗ್ರಹ 50%. ಇದೆಲ್ಲ ಸೇರಿದ್ರೆ ಫುಲ್ ಪ್ಯಾಕೇಜ್. ಅದಕ್ಕೆ ಆಶೀರ್ವಾದದಿಂದ ಏನೂ ಪ್ರಯೋಜನ ಇಲ್ಲ. ಮೊದಲು ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಮೊದಲು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ, ಆಮೇಲೆ ಅಭಿವೃದ್ಧಿ, ಸಮೃದ್ಧಿ. ಕೆಲವರು ಸಮಸ್ಯೆಗಳು 108 ಇರ್ತವೆ. ತೊಂದರೆಗಳು, ಕಷ್ಟಗಳು, ರೋಗಗಳು, ಕಾಯಿಲೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು 108 ಇರ್ತವೆ. ಅದನ್ನ ಬಿಟ್ಟುಬಿಡ್ತಾನೆ. ನಾನು ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು, ಯಶಸ್ಸು, ಕೀರ್ತಿ ಗಳಿಸಬೇಕು, ಗುರಿ ಸಾಧನೆ ಮಾಡಬೇಕು. ಇದು ಸಾಧ್ಯವೇ ಇಲ್ಲ. ಮೊದಲು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಲೆವೆಲ್. ಸಮಸ್ಯೆಗಳನ್ನೇ ಇಟ್ಕೊಂಡು ಕಾಲು ಮುರಿದೋಗ್ಬಿಟ್ಟೈತೆ, ಓಡಕ್ಕಾಗ್ತಲ್ಲ, ನಡೆಯೋಕ್ಕೆ ಆಗ್ತಾಯಿಲ್ಲ. ಅವನು ಒಲಿಂಪಿಕಲ್ಲಿ ಹೋಗ್ತೀನಿ ಅಂತ ಅಡ್ಮಿಷನ್ ಮಾಡಿಸಿ. ಇಲ್ಲಿ ಮೊದಲು ಕಾಲು ಸರಿ ಮಾಡಿ ನಡೆಯೋದು ಕಲ್ತ್ಕೊಳ್ಳೋ, ಓಡೋದಿರಲಿ. ಮೊದಲು ನಡೆಯೋದು ಕಲ್ತ್ಕೊಳ್ಳೋ, ಆಮೇಲೆ ನೀನು ಓಡುವಂತೆ. ಇಲ್ಲ ನೀವು ಅಡ್ಮಿಷನ್ ಮಾಡಿಸ್ಬಿಡಿ, ನಾನು ಒಲಿಂಪಿಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ದರಿಂದ ಈ 3 ಬಹಳ ಬಹಳ ಮುಖ್ಯ ಮನುಷ್ಯನಿಗೆ: ಆಶೀರ್ವಾದ, ಕೃಪೆ, ಅನುಗ್ರಹ. ಆಶೀರ್ವಾದ, ಮಾರ್ಗದರ್ಶನ, ಪರಿಹಾರ. ಇದು ಪಿರಮಿಡ್ ರೀತಿಯಲ್ಲಿ ಮೇಲ್ಗಡೆಯಿಂದ ಕೆಳಗಡೆ, ಇಲ್ಲಿಂದ ಈ ಕಡೆ. ಸೊ ಅನುಗ್ರಹ ಬೇಕಾ, ಪರಿಹಾರ ಬೇಕಾ? ಅದು ನೀವು ಯಾವುದನ್ನು ಬೇಕಾದ್ರೂ ಪಡ್ಕೊಳ್ಬೋದು. ಎರಡೂ ಒಂದೇ ರೀತಿನೇ. ಬಟ್ ಇದು ಯಾವಾಗ ಮನುಷ್ಯನಿಗೆ ಅರ್ಥ ಆಗುತ್ತೆ, ಮುಂದೆ ಗುರಿ ಹಿಂದೆ ಗುರು ಅಂತ, ಆಗ ಅವನು ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಮಾಡ್ತಾ ಇರ್ತಾನೆ. ಇದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ, ನಾನು ಹೇಳೋ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಅಳವಡಿಕೆ ಆದಾಗ ಆಗ ಅಭಿವೃದ್ಧಿ, ಸಮೃದ್ಧಿಯನ್ನು ಕಾಣಬಹುದು, ಯಶಸ್ಸು, ಕೀರ್ತಿಯನ್ನು ಗಳಿಸ್ಬೋದು, ಗುರಿ ಸಾಧನೆಯನ್ನು ಮುಟ್ಟಬಹುದು. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಗುರು ಹಿರಿಯರ ಆಶೀರ್ವಾದಗಳನ್ನು ಪಡ್ಕೊಳ್ಳೇಬೇಕು. ಕೆಲವೊಂದು ಲೋಪದೋಷಗಳು ಅಂತಾರೆ, ಕುಂದುಕೊರತೆಗಳು, ಅಡೆತಡೆಗಳು ಅಂತಾರೆ. ಅದು ಗತ ಜನ್ಮದಿಂದ ಬಂದಿರಬಹುದು, ಪೂರ್ವಜರಿಂದ ಬಂದಿರಬಹುದು, ಅಥವಾ ನೀನು ಮಾಡಿರೋ ಕರ್ಮಗಳಿಂದನೂ ಬಂದಿರಬಹುದು, ವಾತಾವರಣದಿಂದನೂ ಬಂದಿರಬಹುದು. ನಿನ್ನ ಸ್ನೇಹ ಸಂಬಂಧ, ಸಾಂಗತ್ಯ, ಯಾರ್ಯಾರ ಜೊತೆ ಇರುತ್ತೆ ಒಡನಾಟ, ಏನು ಕೆಲಸ ಮಾಡ್ತಾ ಇದೆಯಾ, ಅದರಿಂದನೂ ಕೂಡ ಬಂದಿರಬಹುದು. ಆದ್ದರಿಂದ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ, ಮಾರ್ಗದರ್ಶನ, ಪರಿಹಾರಗಳು ಎಲ್ಲವೂ ಕೂಡ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಕಾಮೆಂಟ್ ಕೂಡ, ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಜ್ಞಾನವನ್ನು ಹಂಚೋದ್ರಿಂದ ಬೆಳೆಯುತ್ತೆ. ಆದ್ದರಿಂದ ತಪ್ಪದೇ ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.